ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಡಿಸೆಂಬರ್ ಮಾಸದಲ್ಲಿ 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೂರ್ಯಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಕುಜಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ, ಶುಕ್ರಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ, ಬುಧಗ್ರಹ ಮಾಸದ ಕೊನೆಯವರೆಗೂ ವೃಶ್ಚಿಕ ರಾಶಿಯಲ್ಲಿಯೇ ಸಂಚಾರ, ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ, ಗುರುಗ್ರಹ ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ, ಕೇತು ಗ್ರಹ ರಾಹು ಗ್ರಹ ಕುಂಭರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ 12 ರಾಶಿಗಳಿಗೆ ಡಿಸೆಂಬರ್ ಮಾಸದಲ್ಲಿ ಯಾವ ಫಲಗಳನ್ನು ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಲಾ ರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿ ಶುಕ್ರ ಗ್ರಹ 20ನೇ ದಿನಾಂಕದವರೆಗೂ ದ್ವಿತೀಯ ಸ್ಥಾನ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಇರಲಿದೆ ಅಂದರೆ, ಬುದ್ಧಿಗ್ರಹ ಬುಧ ಗ್ರಹದೊಂದಿಗೆ ಈ ಗ್ರಹದ ಸಂಚಾರ ನಿಮ್ಮ ಮನಸ್ಸಾಗ್ಬೋದು, ನಿಮ್ಮ ಬುದ್ಧಿವಂತಿಕೆ ಆಗ್ಬೋದು, ಮನಿ ಸೇವಿಂಗ್ಸ್ ಬಗ್ಗೆ ಯೋಚಿಸುವಂತೆ ಈ ಮಾಸದ ಪ್ರಭಾವ ಇರುತ್ತೆ. ಬುದ್ಧಿವಂತಿಕೆಯಿಂದ ನೀವು ಹಣವನ್ನು ಹೇಗೆ ಉಳಿಸೋದು ಮತ್ತು ಹಣವನ್ನು ಹೇಗೆ ಗಳಿಸೋದು, ಈ ರೀತಿ ಮಾರ್ಗದ ಬಗ್ಗೆ ಯೋಚಿಸ್ತೀರಾ. ಹಣ ಉಳಿಸೋದು ಅಂದರೆ ಅನ್ನೆಸೆಸರಿ ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ನಿಮಗೆ ಗೊತ್ತಿಲ್ಲದೆ ನಿಮ್ಮಿಂದ ಪೇ ಆಗ್ತಾ ಇರುತ್ತೆ, ಲಾಸ್ ಆಗ್ತಾ ಇರುತ್ತೆ. ಯಾವುದಾದ್ರೂ ಆಟೋ ಪೇ ಆಗಿರುತ್ತೆ ಅಥವಾ ಏನಾದರೂ ನೀವು ಬೇಡದ ಒಂದು ವಿಷಯಗಳಿಂದ ಏನಾದರೂ ಡಿಲೇ ಮಾಡಿ ಅದಕ್ಕೆ ಪೇ ಆಗ್ತಾ ಇರುತ್ತೆ. ಅಥವಾ KYC ಸಂಬಂಧಪಟ್ಟಂತೆ ಟೋಲ್ಗೆ ನಿಮ್ಮಿಂದ ಎಕ್ಸ್ಟ್ರಾ ಪೇ ಮಾಡಬೇಕಾಗ್ಬೋದು, ವೆಹಿಕಲ್ ಸಂಬಂಧಪಟ್ಟಂತೆ. ಅಥವಾ ಏನಾದರೂ ನೀವು ಬೇರೆ ಆ್ಯಪ್ಗಳಿಗಾಗಿ ಪೇ ಮಾಡುವಂಥದ್ದು ಈ ರೀತಿ ಆಗ್ತಾ ಇರುತ್ತೆ. ಈ ರೀತಿ ಏನು ಸೇವಿಂಗ್ಸನ್ನು ಮಾಡಬೇಕು ಅದರ ಬಗ್ಗೆ ಸರಿಯಾದಂತಹ ಕ್ಲಾರಿಟಿ ತಗೊಳ್ತೀರಾ, ಸೇವಿಂಗ್ಸ್ ಮಾಡ್ತೀರಾ, ಧನಾಭಿವೃದ್ಧಿಯ ಕಡೆ ಫೋಕಸ್ ಮಾಡ್ತೀರಾ. ಈ ಮಾಸದಲ್ಲಿ ಆನ್ಲೈನ್ ಮೂಲಕ ಗಳಿಸಬಹುದಾದಂತಹ ಧನಾಭಿವೃದ್ಧಿ ಅಂದರೆ ಇದರ ಸಂಬಂಧಪಟ್ಟಂತೆ ಏನಾದರೂ ಪ್ರೋಸೆಸ್ ಇದ್ದರೆ ಅದನ್ನು ಮುಂದುವರಿಸ್ತೀರಾ. ಅದರಿಂದ ನೀವು ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಅಂದರೆ ಕೆಲವು ಪ್ರೋಸೆಸ್ ವಿಡಿಯೋ ಕಾಲಲ್ಲಿ ನಡೆಯುತ್ತೆ, ಆನ್ಲೈನಲ್ಲೇ ನಡೆಯೋದ್ರಿಂದ ಇಲ್ಲಿ ಆನ್ಲೈನ್ ಗ್ರಹವಾದಂತಹ ಬುಧ ಗ್ರಹ ಈ ಗ್ರಹದೊಂದಿಗೆ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಇಂಥ ಕೆಲಸ ಕಾರ್ಯಗಳಿಗೆ ಶುಕ್ರ ಗ್ರಹ ಒಳ್ಳೆ ಫಲವನ್ನು ನೀಡುತ್ತಾರೆ. ಶುಕ್ರ ಗ್ರಹ ಡಿಸೆಂಬರ್ ಮಾಸದ 20ನೇ ದಿನಾಂಕದವರೆಗೂ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ. ಹಾಗಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಈ ಒಂದು ದಿನಾಂಕದ ಒಳಗೆ ಮಾಡಿ ಈ ಮಾಸದಲ್ಲಿ. ಆ ನಂತರ ಶುಕ್ರ ಗ್ರಹ ತೃತೀಯ ಸ್ಥಾನವನ್ನು ಪ್ರವೇಶಿಸ್ತಾರೆ. ದ್ವಿತೀಯ ಸ್ಥಾನಕ್ಕೆ ರಾಶ್ಯಾಧಿಪತಿಯೇ ಹೋದಾಗ ಧನಾಭಿವೃದ್ಧಿಯಾಗುತ್ತೆ. ಆ ಸ್ಥಾನದಲ್ಲಿ ಲಾಭಾಧಿಪತಿಯಾದಂತಹ ಸೂರ್ಯಗ್ರಹವು ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಉದ್ಯೋಗ, ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದ ಫಲವನ್ನು ಪಡೆದುಕೊಳ್ತೀರಾ ತುಲಾರಾಶಿಯವರು. ಏಕೆಂದರೆ ಸೂರ್ಯಗ್ರಹ ಅಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮತ್ತು ಅದೇ ಸ್ಥಾನದಲ್ಲಿ ವೃಶ್ಚಿಕ ರಾಶ್ಯಾಧಿಪತಿಯೇ ಧನಸ್ಥಾನಾಧಿಪತಿಯೇ ಆಗಿರುವಂತಹ ಕುಜಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಧನಾಭಿವೃದ್ಧಿಗೆ ಇಲ್ಲಿ ನಿಮಗೆ ಆತ್ಮವಿಶ್ವಾಸವನ್ನು ನೀಡ್ತಾರೆ. ಬಹಳ ಸ್ಟ್ರಾಂಗ್ ಆಲೋಚನೆಗಳು ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಬರುತ್ತೆ. ಯಾವ ರೀತಿ ಧನಾಭಿವೃದ್ಧಿ ಆಗುತ್ತೆ ಮಾಡಿಕೊಳ್ಳಬಹುದು ಅಂದರೆ, ನೀವೇನಾದರೂ ಸೇಲ್ಸ್ ಮಾಡುವವರಾಗಿದ್ದರೆ ಅಂದರೆ ಒಳ್ಳೆ ಮಾತಾಡುವುದರ ಮೂಲಕ ಅಂದರೆ ಆ ಸ್ಥಾನವು ಮಾತಿನ ಸ್ಥಾನವೂ ಆಗಿದೆ. ಒಳ್ಳೆ ಮಾತಾಡುವಂಥದ್ದು, ಮಾತಿನಿಂದ ಅಟ್ರ್ಯಾಕ್ಟ್ ಮಾಡುವಂಥದ್ದು ಮತ್ತು ಮಾರ್ಕೆಟಿಂಗ್ ಮಾಡುವ ವ್ಯಕ್ತಿಗಳಿಗೆ, ಸೇಲ್ಸ್ ಮಾಡುವಂಥ ವ್ಯಕ್ತಿಗಳಿಗೆ, ಸಂಗೀತ ಕಾರ್ಯಕ್ರಮವನ್ನು ನೀಡುವಂತಹ ಸಂಗೀತಗಾರರಿಗೆ,
ಬೋಧನೆ ಮಾಡುವಂತಹ ಟೀಚಿಂಗ್ ಮಾಡುವಂತಹ ವ್ಯಕ್ತಿಗಳಿಗೆ ನಿಮಗೆ ಮಾತಿನಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಬಹುದು. ಅಂದರೆ ಮಾತೆ ಬಂಡವಾಳ. ಈ ಮಾಸದಲ್ಲಿ ಈ ರೀತಿ ತುಲಾ ರಾಶಿಯವರು ಮಾತಿನ ಮೂಲಕ ಗಳಿಸಬಹುದಾದಂತಹ ಮಾಡಬಹುದಾದಂತಹ ಪ್ರಯತ್ನದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಇನ್ನು ಶುಕ್ರ ಗ್ರಹ 20ನೇ ದಿನಾಂಕದ ನಂತರದಲ್ಲಿ ತೃತೀಯ ಸ್ಥಾನವನ್ನು ಪ್ರವೇಶಿಸ್ತಾರೆ. ಅಲ್ಲಿವರೆಗೆ ಕುಟುಂಬದಲ್ಲಿ ಸಂತೋಷ ಇರುತ್ತೆ. ಸಂತೋಷದಿಂದ ಇರುವಂತಹ ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ. ಆದರೆ ಮಾತಿನಲ್ಲಿ ಸ್ವಲ್ಪ ನಿಮಗೇನಾದರೂ ಕುಟುಂಬದೊಳಗಡೆ ಈಗೋ ಕ್ಲಾಶಸ್ ಆಗಬಹುದು. ಯಾಕಂದರೆ ಕುಜ ಮತ್ತು ಸೂರ್ಯ ಗ್ರಹಗಳ ಸಂಚಾರವು ಅಲ್ಲಿ ಆಗ್ತಾ ಇರೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಇದನ್ನು ಸರಿಯಾಗಿ ತುಲಾರಾಶಿಯವರು ಮ್ಯಾನೇಜ್ ಮಾಡಿ. ಇನ್ನು ತೃತೀಯ ಸ್ಥಾನದಲ್ಲಿ ಈ ಗ್ರಹ ಪ್ರವೇಶ ಆಗಿ ಅಲ್ಲಿ ಸಂಚಾರ ಮಾಡುವ ಮೊದಲೇ ಕುಜಗ್ರಹ ಮತ್ತು ಸೂರ್ಯಗ್ರಹಗಳು ತೃತೀಯ ಸ್ಥಾನದಲ್ಲಿ ಪ್ರವೇಶ ಮಾಡಿ ಅಲ್ಲಿ ಸಂಚರಿಸ್ತಾರೆ. ಆ ಸ್ಥಾನದಲ್ಲಿ ಅಂದರೆ ಆತ್ಮವಿಶ್ವಾಸ ಹೆಚ್ಚಾಗುವಂತೆ ಈ ಗ್ರಹಗಳ ಪ್ರಭಾವ ಇರುತ್ತೆ. ನಿಮ್ಮ ಒಳ ಮನಸ್ಸು ಬಹಳ ಧೈರ್ಯದಿಂದ ಇರುತ್ತೆ. ಶುಕ್ರ ಗ್ರಹ ತೃತೀಯ ಸ್ಥಾನಕ್ಕೆ ಹೋದರೂ ಬಹಳ ಧೈರ್ಯದಿಂದಲೇ ಇರ್ತೀರ ನೀವು. ನಿಮ್ಮ ಮಿತ್ರರು ಅಂದರೆ ಸಿಬ್ಲಿಂಗ್ಸ್ ಅಂದರೆ ಯಾರಿರ್ತಾರೆ ಅವರ ಸಹಕಾರವು ನಿಮಗೆ ಸಿಗುತ್ತೆ. ಏನಾದರೂ ಈಗೋ ಕ್ಲಾಶಸ್ ಅವರೊಂದಿಗೂ ಆಗಬಹುದು. ಇದನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಈ ಗ್ರಹಗಳು ನಿಮ್ಮ ಅದೃಷ್ಟ ಸ್ಥಾನವನ್ನು ವೀಕ್ಷಿಸ್ತಾರೆ. ಹಾಗಾಗಿ ಶುಕ್ರ ಗ್ರಹ ತೃತೀಯ ಸ್ಥಾನ ಪ್ರವೇಶಿಸಿದ್ದರೂ ಹೆಚ್ಚು ನಿಮಗೇನು ಇಲ್ಲಿ ಅಂದರೆ ಕೆಟ್ಟ ಫಲಗಳು ದೊರೆಯೋದಿಲ್ಲ, ಒಳ್ಳೆ ಫಲಗಳೇ ದೊರೆಯುತ್ತೆ. ಆ ಸ್ಥಾನದಿಂದ ಗುರುಗ್ರಹವನ್ನು ವೀಕ್ಷಿಸ್ತಾರೆ. ಗುರುಗ್ರಹ ಅಂದರೆ ನವಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಅಂದರೆ ದಶಮ ಸ್ಥಾನದಿಂದ 5ನೇ ದಿನಾಂಕ ಮಿಥುನ ರಾಶಿಯನ್ನು ಮತ್ತೆ ಪ್ರವೇಶಿಸ್ತಾರೆ ಗುರುಗ್ರಹ. ಹೈಯರ್ ಆಲೋಚನೆಗಳು ಅಂದರೆ ಹೈಯರ್ ಎಜುಕೇಷನ್ ಬಗ್ಗೆ ಆಗ್ಬೋದು, ಉನ್ನತ ಮಟ್ಟದ ಆಲೋಚನೆಗಳಿಗಾಗ್ಬೋದು, ಉನ್ನತ ಗುರಿಗಳನ್ನು ರಚಿಸುವುದಕ್ಕೆ ಆಗ್ಬೋದು ಶುಕ್ರ ಗ್ರಹ ಒಳ್ಳೆಯ ಪ್ರಭಾವ ಮಾಡ್ತಾರೆ. ಹಾಗಾಗಿ ಇದರ ಬಗ್ಗೆ ಫೋಕಸ್ ಮಾಡ್ತೀರಾ. ಅಂದರೆ ಶುಕ್ರ ಗ್ರಹ ರಾಶ್ಯಾಧಿಪತಿಯೇ ಆಗಿರೋದ್ರಿಂದ ಧಾರ್ಮಿಕ ಸಂಬಂಧಪಟ್ಟಂತೆ ಗುರುಗ್ರಹವನ್ನು ವೀಕ್ಷಣೆ ಮಾಡೋದ್ರಿಂದ ಇದರ ಬಗ್ಗೆ ಸರಿಯಾಗಿ ಪ್ಲ್ಯಾನ್ ಮಾಡುವಂತೆ ಧರ್ಮದ ಒಂದು ಆಲೋಚನೆಗಳು, ನಂಬಿಕೆಯ ಆಲೋಚನೆಗಳ ಬಗ್ಗೆ ಸರಿಯಾಗಿ ದೊಡ್ಡ ಮಟ್ಟದ ಒಂದು ಸಾಧನೆಗಾಗಿ ಅಥವಾ ಗುರಿಗಳಿಗಾಗಿ ಏನಾದರೂ ಆಲೋಚಿಸ್ತೀರ. ಈ ರೀತಿ ಶುಕ್ರ ಪ್ರಭಾವ ನಿಮಗೆ ಈ ಮಾಸದಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ಕುಜಗ್ರಹ ದ್ವಿತೀಯ ಸ್ಥಾನ ಮತ್ತು ತೃತೀಯ ಸ್ಥಾನದಲ್ಲಿ ಒಳ್ಳೆ ಫಲಗಳನ್ನು ನೀಡ್ತಾರೆ. ಅಂದರೆ ಕಾರ್ಯಜಯ ಆಗುವಂತೆ, ಧನಾಭಿವೃದ್ಧಿಯಾಗುವಂತೆ ಒಳ್ಳೆ ಫಲವನ್ನೇ ನೀಡ್ತಾರೆ. ಲಾಭಾಧಿಪತಿಯಾದಂತಹ ಸೂರ್ಯಗ್ರಹ ಧನಸ್ಥಾನದಲ್ಲಿ ಮತ್ತು ತೃತೀಯ ಸ್ಥಾನದಲ್ಲಿ ಸಂಚರಿಸುವಾಗ ಒಳ್ಳೆ ಫಲವನ್ನೇ ನೀಡ್ತಾರೆ. ಆದರೆ ಧನಸ್ಥಾನದಲ್ಲಿ ಗ್ರಹಗಳು ಸಂಚರಿಸುವಾಗ ಹಣವನ್ನು ನೀಡುವಾಗ ಸ್ವಲ್ಪ ಯೋಚನೆ ಮಾಡಿ, ಖರ್ಚು ಮಾಡುವಾಗ ಯೋಚನೆ ಮಾಡಿ. ಏಕೆಂದರೆ ಈ ಗ್ರಹಗಳೆಲ್ಲ ಶೀಘ್ರ ನಿರ್ಧಾರಗಳನ್ನು ಮಾಡುವ ಗ್ರಹಗಳು. ಇನ್ನುಳಿದಂತೆ ಬೇರೆಲ್ಲ ವಿಷಯಗಳಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಪತಿ ಪತ್ನಿ ಸಂಬಂಧಪಟ್ಟಂತೆಯೂ ಹೆಚ್ಚಿನ ಸಮಸ್ಯೆಗಳಿಲ್ಲ. ಈ ಗ್ರಹಗಳ ಕಂಜಕ್ಷನಲ್ಲಿ ಅಂದರೆ ಕುಜಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ, ಶುಕ್ರ ಗ್ರಹದೊಂದಿಗೆ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಏನಾದರೂ ಕಲಹಗಳು ಆದರೂ ಇದನ್ನು ಮ್ಯಾನೇಜ್ ಮಾಡ್ತೀರಾ. ಇನ್ನು 6ನೇ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇದೆ. 6ನೇ ಸ್ಥಾನದಲ್ಲಿ ಶನಿಗ್ರಹ ನಿಮಗೆ ಒಳ್ಳೆ ಫಲವನ್ನು ನೀಡ್ತಾರೆ. ನೇರವಾಗಿ ಗ್ರಹ ಸಂಚಾರ ಆರಂಭ ಆಗಿರೋದ್ರಿಂದ ಬಹಳ ಹಾರ್ಡ್ ವರ್ಕ್ ಮಾಡ್ತೀರಾ. ಅದರಿಂದ ಏನಾಗುತ್ತೆ, ತುಂಬ ಸ್ಟ್ರೆಸ್ ಆಗಿ ನಿಮಗೆ ಏನಾದರೂ ಆರೋಗ್ಯ ಕೆಡಬಹುದು. ಹಾಗಾಗಿ ಇದರ ಬಗ್ಗೆ
ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಯಾವಾಗಲೂ ಸಮಾಧಾನಕರವಾಗಿ ಸರಿಯಾದಂತಹ ಯೋಜನೆಗಳನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಮಾಡೋದರಿಂದ ಯಾವುದೇ ತೊಂದರೆಗಳು ಆಗೋದಿಲ್ಲ. ಇನ್ನು ಭಾಗ್ಯಸ್ಥಾನದಲ್ಲಿ ನವಮ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಈಗಾಗಲೇ ನಿಮಗೆ ತಿಳಿದೆ ಬಹಳ ಒಂದು ಒಳ್ಳೆ ಫಲಗಳನ್ನು ನೀಡ್ತಾರೆ. ಅಂದರೆ ಶುಕ್ರ ಗ್ರಹವು ಅಲ್ಲಿ ವೀಕ್ಷಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪ್ರಯಾಣವನ್ನು ಮಾಡುವಂಥದ್ದು, ಅಂದರೆ ಧಾರ್ಮಿಕ ಪ್ರಯಾಣಗಳು, ಪುಣ್ಯಕ್ಷೇತ್ರಗಳಿಗೆ ಹೋಗುವಂತಹ ಪ್ರಯಾಣಗಳು, ಆಧ್ಯಾತ್ಮಿಕ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಯಾಣವನ್ನು ಮಾಡುವಂತೆ ಈ ಗ್ರಹಗಳ ಒಂದು ಪರಸ್ಪರ ವೀಕ್ಷಣೆಯು ಫಲವನ್ನು ನೀಡುತ್ತೆ. ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ನೀವೇನಾದರೂ ದೂರ ಸ್ಥಳಕ್ಕೆ ಹೋಗಬೇಕಾಗಿ ಬರಬಹುದು, ದೂರ ವಿದೇಶಕ್ಕೆ ಹೋಗಬೇಕಾಗಿ ಬರಬಹುದು. ಈ ರೀತಿಯು ಈ ಗ್ರಹಗಳ ಫಲಗಳು ಶುಭ ಫಲವನ್ನು ನೀಡುತ್ತೆ. ಗುರು ಶುಕ್ರರ ಪರಸ್ಪರ ವೀಕ್ಷಣೆ ಶುಭ ಆರಂಭಗಳಿಗೆ, ವಿವಾಹ ಕಾರ್ಯಗಳಿಗೆ, ಸಂತಾನ ಇನ್ನಿತರ ಶುಭ ಕಾರ್ಯಗಳಿಗೆ, ಗೃಹ ಪ್ರವೇಶ ಮತ್ತು ಗೃಹ ಆರಂಭದ ಕಾರ್ಯಗಳಿಗೆ ಒಳ್ಳೆಯ ಆರಂಭವನ್ನು ನೀಡುತ್ತೆ, ಒಳ್ಳೆ ಫಲಗಳನ್ನು ನೀಡ್ತಾರೆ. ಇನ್ನು ಮುಖ್ಯ ಸ್ಥಾನಗಳಲ್ಲಿ ಇರುವಂತಹ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ, ಅಧಿಕಾರ ಯೋಗದಲ್ಲಿರುವವರಿಗೆ, ನಾಯಕರಿಗೆ ಸೂರ್ಯಗ್ರಹ ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಕುಜನೊಂದಿಗೆ ಸಂಚಾರ ಮಾಡೋದ್ರಿಂದ ಒಳ್ಳೆ ಫಲಗಳೇ ದೊರೆಯುತ್ತೆ. ಹೆಚ್ಚಿನ ಸಮಸ್ಯೆಗಳಿಲ್ಲ. ಇತರ ಗ್ರಹಗಳ ಪ್ರಭಾವದಿಂದ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ, ಒಳ್ಳೆಯದೇ ಆಗುತ್ತೆ. ಇನ್ನು ಷಷ್ಠ ಸ್ಥಾನ ಅಂದರೆ ಸೇವಾ ಸ್ಥಾನದಲ್ಲಿ ಸೇವಕರ ಸಂಬಂಧಪಟ್ಟಂತೆ ಬಹಳ ಹಾರ್ಡ್ ವರ್ಕ್ ಮಾಡ್ತೀರಾ. ಶನಿಗ್ರಹ ಅಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಹೆಚ್ಚಿನ ಯಾವುದೇ ಸಮಸ್ಯೆಗಳಿಲ್ಲ. ಬಹಳ ಶ್ರಮಪಟ್ಟು ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳುವಂತಹ ಯೋಗವನ್ನು ಅಲ್ಲಿ ಶನಿಗ್ರಹವು ನಿಮಗೆ ನೀಡ್ತಾರೆ. ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ಈ ಮಾಸದಲ್ಲಿ ತುಲಾರಾಶಿಯವರಿಗೆ ಗ್ರಹಗಳ ಪ್ರಭಾವ ಒಳ್ಳೆ ಫಲಗಳನ್ನೇ ನೀಡ್ತಾ ಇದೆ. ಹಾಗಾಗಿ ಒಳ್ಳೆಯದನ್ನು ಮಾಡಿ, ಒಳ್ಳೆಯ ಆಲೋಚನೆಗಳನ್ನು ಮಾಡಿ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪಂಚಮ ಸ್ಥಾನದಲ್ಲಿ ರಾಹುಗ್ರಹ ಸಂಚಾರ ಆದರೂ ಆ ಸ್ಥಾನವನ್ನು ಗುರು ವೀಕ್ಷಣೆ ಮಾಡೋದ್ರಿಂದ ನಿರಂತರ ಪ್ರಯತ್ನವನ್ನು ಪಡುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಆದರೆ ಕಾಲವನ್ನು ವ್ಯರ್ಥ ಮಾಡುವಂತಹ ವಿದ್ಯಾರ್ಥಿಗಳಿಗೆ ರಾಹುಗ್ರಹ ಅಶುಭವನ್ನು ನೀಡ್ತಾರೆ. ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲಗಳು ದೊರೆಯುತ್ತೆ. ಈ ವಿಷಯಗಳನ್ನು ತಿಳಿದುಕೊಂಡು ಈ ಮಾಸದ ತಯಾರಿಯನ್ನು ನೀವು ಯಾವ ರೀತಿ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ. ತುಲಾರಾಶಿಯವರಿಗೆ ಯೋಗ ಪ್ರಾಪ್ತಿಯಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ವಿಶ್ವಶಕ್ತಿಯಲ್ಲಿ ಮಾಡ್ತಾ ಇದ್ದೇನೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.